ನಮ್ಗೆ ಒಂದಲ್ಲ ಒಂದ್ಸಲ ಅನ್ಸಿರುತ್ತೆ ಈ ಭೂಮಿ ಮೇಲೆ ಯಾಕೆ ಹುಟ್ಟಿದೀವಿ, ಯಾಕೆ ಬದುಕ್ತಿದೀವಿ ಅಂತ. ಆದ್ರೆ ನಮ್ಗೆ ಇದ್ರ ಬಗ್ಗೆ ಆನ್ಸರ್ ಗೊತ್ತಿಲ್ಲ. ನಮ್ಮ ವೇದೋಪನಿಷತ್ತುಗಳಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಅವೇ ಪುರುಷಾರ್ಥಗಳು. ಇಲ್ಲಿ ಪುರುಷ ಅಂತಂದ್ರೆ ಮನುಷ್ಯ, ಅರ್ಥ ಅಂತಂದ್ರೆ ಗುರಿ ಅಥವಾ ಗೋಲ್ಸ್. ಸೊ ಪುರುಷಾರ್ಥಗಳು ಅಂತಂದ್ರೆ ಹ್ಯೂಮನ್ ಲೈಫ್ ಗೋಲ್ಸ್ ಅಂತ ಅರ್ಥ. ಅವೇ ಧರ್ಮಾರ್ಥ ಕಾಮ ಮೋಕ್ಷಗಳು. ಇಲ್ಲಿ ಧರ್ಮ ಅಂತಂದ್ರೆ ಪ್ರಾಮಾಣಿಕತೆ, ನಿಷ್ಠೆ, ನ್ಯಾಯ, ಜವಾಬ್ದಾರಿ ಹಾಗೂ ಒಳ್ಳೆ ಕೆಲಸಗಳನ್ನ ಮಾಡೋದು. ಅರ್ಥ ಅಂತಂದ್ರೆ ಸಂಪತ್ತು, ನಮ್ಮ ವೃತ್ತಿ ಜೀವನ, ನಮ್ಮ ಕೆಲಸ ಅಂಡ್ ದಾನ. ಆದ್ರೆ ಇವುಗಳನ್ನ ಧರ್ಮದ ಪ್ರಕಾರ ಮಾಡ್ಬೇಕು. ಕಾಮ ಅಂತಂದ್ರೆ ಜೀವನದಲ್ಲಿರುವಂತಹ ಎಲ್ಲ ಸುಖ, ಸಂತೋಷ, ಪ್ರೀತಿ ಅಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು. ಇನ್ನ ಕೊನೆಯದು ಮೋಕ್ಷ. ಮೋಕ್ಷ ಅಂದ್ರೆ ಜನನ ಮತ್ತೆ ಜೀವನ ಅನ್ನೋ ಚಕ್ರದಿಂದ ಶಾಶ್ವತವಾಗಿ ಮುಕ್ತಿಯನ್ನ ಸಂಪಾದಿಸೋದು. ಸೊ ಈ 4 ಗುರಿಗಳನ್ನ ಬ್ಯಾಲೆನ್ಸ್ ಮಾಡಿದ್ರೆ ಹ್ಯೂಮನ್ ಲೈಫ್ ಅನ್ನೋದು ಅರ್ಥಪೂರ್ಣವಾಗಿರುತ್ತೆ, ಲೈಫ್ ಸಕ್ಸಸ್ ಆಗುತ್ತೆ. ಆದ್ರೆ ಇವೆಲ್ಲದಕ್ಕೂ ಮೂಲ ಧರ್ಮನೇ ಆಗಿರುತ್ತೆ. ಸೊ ಅದನ್ನೇ ಮಹಾಭಾರತದಲ್ಲಿ ಕೂಡ ಹೇಳಿದ್ದಾರೆ, ಧರ್ಮಾರ್ಥ ಕಾಮ ಮೋಕ್ಷಾನಂ ಯಶೈಕಂ ನ ಪ್ರಸಿದ್ಧತಿ ಸರ್ವೇ ತೇನ ಪ್ರಸಿದ್ಧತಿ ಧರ್ಮ ಮೂಲಂ ಪ್ರಚಕ್ಷತೆ. ಅಂದ್ರೆ ಧರ್ಮ ಇಲ್ಲದೆ ಅರ್ಥ ಕಾಮ ಮೋಕ್ಷ ಇವುಗಳಿಗೆ ಬೆಲೆ ಇಲ್ಲ ಅಂತ. ಈ ವಿಷಯದ ಬಗ್ಗೆ ಫಸ್ಟ್ ಟೈಮ್ ನಿಮ್ಗೆ ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.